ಒಮ್ಮನೆ ಹೊರಟು ಹೋಗಲೇ ಇಲ್ಲಿಂದ. ಮಗನೇ ಫುಟ್ಬಾಲ್ ಓದ್ದಂತೆ ಒದ್ದು ಬಿಟ್ಟೇನು ಹುಷಾರ್. ನಿನ್ನಂತೆ ಥರ್ಡ್ ಕ್ಲಾಸ್ ಬೋಕರ್ ಅಂದುಕೊಂಡಿದ್ದೇನೋ ನನ್ನನ್ನು. ಇನ್ನೊಂದು ಸಾರಿ ಈ ರೀತಿ ವರ್ತಿಸಿದರೆ ನಿನ್ನ ಕಣ್ಣು ಕಿತ್ತು ಕೈಯ ಕೊಡುತ್ತೇನೆ. ಜೋಕೆ ಲೇ ಬಡವ, ನನ್ನನ್ನ ಹೆದರಿಸಬೇಯ. ನನ್ನ ದಾರಿಗೆ ಏನಾದರೂ ಅಡ್ಡಿಯಾದರೆ ಈ ಭೂಲೋಕದಿಂದ ಯಮಲೋಕಕ್ಕೆ ಎತ್ತಂಗಡಿ ಮಾಡ್ತವೆ. ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ನಾಯಿ. ಮೊದಲು ನೀನು ಎಚ್ಚರವಾಗಿರು. ಪರಸ್ತ್ರೀಯರನ್ನು ಕಂಡು ಗೌರವಿಸುವುದು ಬಿಟ್ಟು ಕೆಟ್ಟ ಕೆಲಸ ಕೈ ಹಾಕುತ್ತಿರುವ ನಿನ್ನಂತ ದುಷ್ಟ ದುಶ್ಯಾಸರನ್ನು ತುಂಡು ತುಂಡ ಕತ್ತರಿಸಿದಾಗಲೇ ನಿನಗೆ ಬುದ್ಧಿ ಬರುತ್ತದೆ. ಅಜಯ, ನನ್ನನ್ನು ಕತ್ತರಿಸಿದ ಮೊದಲು ಈ ನಿನ್ನ ಸ್ಥಿತಿ ಹರಿದುಕ. ಒಪ್ಪತ್ತು ಗಂಜಿಗೆ ಗತಿಗಿಲ್ಲದವ ನೀನು ಮತ್ತೊಬ್ಬರ ರಕ್ಷಣೆ ಮಾಡಲು ಬಂದಿರುವಯ. ಈ ಹಸಿದ ಹ್ಯಾಪುಲಿಗೆ ಎದುರಿಸು ಬಟ್ಟು ಧೈರ್ಯ ಮಾತ ನನಗ. ಹುಲಿ ನೀನು ಹುಲಿ ಆದರೆ ನಾನು ಅದನ್ನು ಬೇಟೆ ಆಡುವ ಬೇಟೆಗಾರ. ನೀನು ಈಗ ನನ್ನ ಬಲೆಗೆ ಬಿದ್ದ ಬೇಟೆ. ನಿನ್ನೆದೆ ಗರ್ಭವನ್ನು ಸೀಳಿ ರಕ್ತದ ಚಿಲಿಯನ್ನು ಹರಿಸಿ ಇವಳಿಗೆ ಚೈತನ್ಯ ನೀಡುವೆ. ಈ ಪೃಥ್ವಿರಾಜನ ಪುಂಡ ಕೊಡಲು ಹಿಡಿದು ಮೆಂಡನಂಗೆ ಹಾರಾಡುವೆಯ. ಹಾರಾಡು ಮಗನೇ, ಹಾರಾಡು. ಇದರ ಪ್ರತಿಕಾರದ ಸೇಡು ನಾನು ತೀರಿಸಿಕೊಳ್ಳದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ ಎಂದು ತಿಳಿದುಕೋ. ಸೌಂದರ್ಯ ಈಗ ಉಳಿದುಕೊಂಡು ಬಿಟ್ಟಲ್ಲ. ಇನ್ನು ಮುಂದೆ ಶುರುವಾಗುವ ಈ ಮಹಾಭಾರತದಲ್ಲಿ ನಿಮ್ಮಿಬ್ಬರ ಪಾಲಿಗೆ ನಾನೊಬ್ಬ ಚಕೊಂಡೆ. There is no hero without a villain. ನನ್ನ ಬಿಟ್ಟುಕೋ ಬರುತ್ತದೆ. ಹೋಗಲೇ ನಿನ್ನ ಶಕುನಿ ಪಾತ್ರಕ್ಕೆ ನಾನು ಸೂತ್ರಧರನಾಗಿ ಅಂತ್ಯಕ್ರಿಯೆ ಮಾಡುತ್ತೇನೆ. ಅಂದಾಗೆ ತಾವು ಯಾರು ಅನ್ನೋದು ನನಗೆ ತಿಳಿಯಲಿಲ್ಲ. ನನ್ನ ಹೆಸರು ಸೌಂದರ್ಯ ಅಂತ. ಈಗ ತಾನೇ ಬೆಂಗಳೂರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಓದಿ ಮುಗಿಸ್ಕೊಂಡು ಈಗ ತಾನೇ ಊರಿಗೆ ಎಂಟ್ರಿ ಕೊಟ್ಟೆ. ಅಷ್ಟರಲ್ಲಿ ಆ ಕಾಮಕನ ಕೈಯಲ್ಲಿ ಸಿಕ್ಕಾಕೊಂಡು ನೀವೇನಾದ್ರೂ ಒಳ್ಳೆ ಸಮಯಕ್ಕೆ ಬರೆದು ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಶೀಲನೆ ಹಾಳಾಗೋಗ್ತಾ ಇತ್ತು. ಮೊದಲು ನೀವು ಅಳುವುದನ್ನು ನಿಲ್ಲಿಸಿ. ಅಂದಾಗೆ ನೀವು ಈ ಊರಿನ ಶ್ರೀಮಂತ್ ಧನರಾಜನ ಮಗಳು. ನಿಮ್ಮ ಮೇಲೆ ಇವನ ದರ್ಪ. ಇರಲಿ ಇರಲಿ, ನಾನಿನ್ನು ಹೋಗುತ್ತೇನೆ. ನಿಂತ್ಕೊಳ್ಳಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ಕೆಲಸ ಇತ್ತು. ಈ ಬಡಪಾಯಿ ಹತ್ತಿರ ಮುಖ್ಯವಾದ ಕೆಲಸವೇನು? ಮುಖ್ಯವಾದ ಕೆಲಸ ಇದಕ್ಕೆ ತಾನು ನಾನು ನಿಮ್ಮನ್ನ ತಡೆದು ನಿಲ್ಲಿಸಿದ್ದು. ಆದ್ರೆ ಅದನ್ನ ಪರವಾಗಿಲ್ಲ, ಅದೇನಂತ ಹೇಳಿ ಸೌಂದರ್ಯ. ನಾನು ಬೇಗನೆ ಹೋಗಬೇಕು. ನಿಂತ್ಕೊಳ್ಳಿ, ಹಾಗಾದ್ರೆ ಕೇಳ್ತೀನಿ. ಇದಕ್ಕೆ ನಿಮ್ಮ ಅಬ್ಜೆಕ್ಷನ್ ಏನಿಲ್ಲ ತಾನೇ? ನೋ 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 ನೋ, ಅದೇನಂತ ಹೇಳಿ. ನೋಡಿ ಅಜಯ್, ಯಾವಾಗ ನಿಮ್ಮನ್ನು ತಬ್ಕೊಂಡನೋ ಆವಾಗ ನನ್ನ ಮನಸ್ಸು ನಿಮ್ಮನ್ನು ಸೆಳೆದು ಹೋಯಿತು. ಎಲ್ಲಿ ನೋಡಿದ್ರೆ ಅಲ್ಲಿ ಯಾವ ವಸ್ತುವಿನಲ್ಲಿ ಕೂಡ ಈ ನಿಮ್ಮ ಪ್ರತಿಬಿಂಬನೇ ಕಾಣ್ತಾ ಇದೆ. ಇನ್ನವರೆಗೂ ಯಾವ ಗಂಡಸನ್ನು ಕಣ್ಣೆತ್ತ ನೋಡ್ದ ಈ ನನ್ನ ದೇಹ ಯಾವತ್ತ ನಿಮ್ಮನ್ನ ಕೈ ಮಾಡಿ ಕರ್ತಾ ಇದೆ. ಸಾಕು ಸೌಂದರ್ಯ, ಸಾಕು. ಈ ನಿನ್ನ ಮಾತಿಗೆ ಮನಸ್ಸೋತು ಹೋಗುವ ಮನುಷ್ಯ ನಾನಲ್ಲ. ನಿಮ್ಮ ಮಸ್ತಕಕ್ಕೆ ಮಸಿ ಬಡಿದುಕೊಳ್ಳಬೇಡಿ. ಅದೆಲ್ಲ ನನ್ನ ಹುಚ್ಚು ಕಲ್ಪನೆ ಅಲ್ಲ. ನಾನು ನಿಮ್ಮನ್ನು ಹೃದಯ ಅಂತರಾಳದಿಂದ ಮನಸ್ಸಲ್ಲಿಂದ ಬಿಚ್ಚಿ ಹೇಳ್ತಾ ಇದ್ದೇನೆ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಐ ಲವ್ ಯು ಅಜಯ್, ಐ ಲವ್ ಯು.
ಸೌಂದರ್ಯ ಏನು ಹೇಳ್ತಾ ಇದ್ದೀರಿ ನೀವು? ತಾವು ಗರ್ಭ ಶ್ರೀಮಂತರು, ನಾನು ಕಡುಬಡವ ಅಂದ ಮೇಲೆ ನಿಮ್ಮ ಸಂಪತ್ತಿನ ಮುಂದೆ ನಾವು ತೃಣ ಸಮಾನ. ನೀವು ಆಕಾಶ, ನಾವು ಭೂಮಿ. ಆಕಾಶ ಭೂಮಿ ಎಂದಾದರೂ ಮಿಲನವಾಗುವುದೇ? ನಮ್ಮ ನಿಮ್ಮ ಅಂತರ ಅಜಗಜ ಅಂತರ. ನೀವು ಈ ರೀತಿ ಯೋಚಿಸೋದು ತಪ್ಪು ಸೌಂದರ್ಯ, ತಪ್ಪು. ಚೇಚಿ, ಆ ರೀತಿಯೆಲ್ಲ ಅನ್ಕೋಬೇಡಿ. ನೋಡಿ, ಪ್ರೀತಿಯಲ್ಲಿ ಬಡವ ಶ್ರೀಮಂತ ಎಂಬ ಯಾವ ಭೇದ ಭಾವನೆ ಇರೋದಿಲ್ಲ. ಅಷ್ಟಕ್ಕೂ ಈ ಪ್ರೀತಿಯಲ್ಲಿ ನಾನೆಂತ ಶ್ರೀಮಂತ ಆದ್ರೂ ಕೂಡ